ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಆಯುರ್ವೇದದಲ್ಲಿ ಅತ್ಯಂತ ಮಹತ್ವ ಹೊಂದಿರುವ ಎಲ್ಲರಿಗೂ ಸುಲಭವಾಗಿ ಸಿಗುವ ಒಂದು ಹಣ್ಣಿನ ಬಗ್ಗೆ ಮಾತಾಡೋಣ. ಅದೇ ಆಮಲಕ್ಕಿ ಅಂದರೆ ನೆಲ್ಲಿಕಾಯಿ. ನಾನು ನಿಮ್ಮ ಆಯುರ್ವೇದ ವೈದ್ಯ ಮತ್ತು ನೀವು ನೋಡ್ತಿರೋದು ಡಾಕ್ಟರ್ ಆಯುಕೆ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿಮಗೆ ದಿನಾಲೂ ಆಯಾಸ, ಜೀರ್ಣಕ್ರಿಯೆ ಸಮಸ್ಯೆ, ಕೂದಲು ಉದುರುವುದು ಅಥವಾ ಇಮ್ಯುನಿಟಿ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆಯಾ? ಅದಕ್ಕೆ ಆಯುರ್ವೇದದಲ್ಲೊಂದು ಅಮೃತದಂತಹ ಇರುವಂಥ ಫಲ ಇದೆ, ಅದೇ ಆಮಲಕ್ಕಿ. ಇಂದು ಈ ವಿಡಿಯೋದಲ್ಲಿ ಆಮಲಕ್ಕಿ ಅಂದರೆ ಏನು, ಅದರ ಆಯುರ್ವೇದದ ಗುಣಗಳೇನು, ಉಪಯೋಗ ಏನು, ಹೇಗೆ ಸೇವಿಸಬೇಕು ಎಲ್ಲವನ್ನು ನಾವು ಸರಳವಾಗಿ ತಿಳಿದುಕೊಳ್ಳೋಣ. ಆಮಲಕ್ಕಿ ಅಂದರೆ ಏನು? ಆಮಲಕ್ಕಿ ಅಂದರೆ ನೆಲ್ಲಿಕಾಯಿ, ಆಮ್ಲ ಅಂತ ಕೂಡ ಹೇಳಿ ಕರಿತೀವಿ. ಎಸ್ ಯು ಹರ್ಡ್ ಇಟ್ ರೈಟ್, ಇಟ್ ಈಸ್ ಇಂಡಿಯನ್ ಗೂಸ್ಬೆರಿ ಅಂತ ಹೇಳಿ ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ಇದು ಎಂಬಿಲಿಕಾ ಅಫಿಷನಾಲಿಸ್ ಎಂಬ ಔಷಧಿಯ ಸಸ್ಯ ಆಗಿದೆ. ಆಯುರ್ವೇದದಲ್ಲಿ ಇದನ್ನು ರಸಾಯನ ಅಂತ ಹೇಳ್ತೀವಿ. ರಸಾಯನ ಅಂದರೆ ದೇಹವನ್ನು ಪುನರ್ಜೀವಗೊಳಿಸೋದು ಅಂತ. ಅಂದರೆ ದೇಹವನ್ನು ಸದೃಢಗೊಳಿಸುತ್ತೆ, ವಯಸ್ಸನ್ನು ನಿಧಾನಗೊಳಿಸುತ್ತೆ, ಆರೋಗ್ಯವನ್ನು ಕಾಪಾಡುತ್ತೆ. ಇದು ವಾತ, ಪಿತ್ತ, ಕಫ ಎಂಬ 3 ದೋಷಗಳನ್ನು ಕೂಡ ನಮ್ಮ ದೇಹದಲ್ಲಿ ಸಮತೋಲನವಾಗಿ ಇಡುತ್ತೆ. ಆಮಲಕ್ಕಿಯ ಗುಣವನ್ನು ಸರಳವಾಗಿ ಹೇಳೋದಾದರೆ ಅದರ ರಸ ಬಂದ್ಬಿಟ್ಟು ಆಮ್ಲ ಪ್ರಧಾನ, ಕಷಾಯ ಹಾಗೆ ಮಧುರ ರಸ ಇರುತ್ತೆ. ಶೀತವೀರ್ಯ, ಮಧುರ ವಿಪಾಕ ಹಾಗೆ ಲಘು ಮತ್ತು ರೂಕ್ಷ ಗುಣ ಅದರದ್ದಾಗಿರುತ್ತೆ. ಹಾಗೆ ಇದು ಪಿತ್ತವನ್ನು ಶಮನ ಮಾಡುತ್ತೆ, ಜೀರ್ಣಾಗ್ನಿಯನ್ನು ಸುಧಾರಿಸುತ್ತೆ, ಹಾಗೆ ರಕ್ತವನ್ನು ಕೂಡ ಶುದ್ಧಗೊಳಿಸುತ್ತೆ. ಆಧುನಿಕ ಅಧ್ಯಯನಗಳ ಪ್ರಕಾರ ಆಮಲಕ್ಕಿ ಏನಕ್ಕೆ ಸ್ಪೆಷಲ್ ಅಂತ ಹೇಳಿದ್ರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ, ಹಾಗೆ ಅದು ಲಿವರ್ಗೆ ಕೂಡ ಒಳ್ಳೆಯದು. ಅದರ ಹೆಪಾಟೋ ಪ್ರೊಟೆಕ್ಟಿವ್ ಪ್ರಾಪರ್ಟಿ ಕೂಡ ಇರುತ್ತೆ, ಹಾಗೆ ಹೃದಯಕ್ಕೆ ಕೂಡ ಒಳ್ಳೆಯದದು. ಹಾಗೆ ಇದರಲ್ಲಿ ವಿಟಮಿನ್ ಸಿ ಕೂಡ ತುಂಬ ಹೆಚ್ಚಿದೆ. ಆಯುರ್ವೇದದಲ್ಲಿ ಚ್ಯವನಪ್ರಾಶ, ತ್ರಿಫಲ, ಆಮಲಕ್ಕಿ ರಸಾಯನ ಇತ್ಯಾದಿ ಔಷಧಿಗಳಲ್ಲಿ ಇದನ್ನು ಬಳಸ್ತಾರೆ. ಆಮಲಕ್ಕಿಯ ಪ್ರಮುಖ ಲಾಭಗಳು ಏನು ಅಂತ ನೋಡೋದಾದರೆ ಮೊದಲನೆಯಾಗಿ ಜೀರ್ಣಕ್ರಿಯೆಗೆ ಇದು ಉತ್ತಮ. ಅಂದರೆ ಗ್ಯಾಸ್ಟ್ರಿಕ್, ಎಸಿಡಿಟಿ, ಅಜೀರ್ಣ, ಹೊಟ್ಟೆ ಉಬ್ರಿಸೋದು ಈ ಥರ ಸಮಸ್ಯೆಗಳು ಇದ್ದರೆ ಆಮಲಕ್ಕಿ ತುಂಬ ಉಪಯುಕ್ತ ಆಗತ್ತೆ. ಎರಡನೆಯದಾಗಿ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಆಮಲಕ್ಕಿ ಹೆಚ್ಚಿಸುತ್ತೆ. ಅಂದರೆ ಆಮಲಕ್ಕಿಯಲ್ಲಿ ವಿಟಮಿನ್ ಸಿ ತುಂಬ ಹೆಚ್ಚು ಇರುತ್ತೆ, ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆ ಸಣ್ಣ ಜ್ವರ, ಕೆಮ್ಮು, ಶೀತ ಇದನ್ನು ಕೂಡ ಇದು ಕಮ್ಮಿ ಮಾಡುತ್ತೆ. ಮೂರನೆಯದಾಗಿ ಕೂದಲು ಮತ್ತು ಚರ್ಮಕ್ಕೂ ಕೂಡ ಇದು ಬಹಳ ಉಪಯುಕ್ತ. ಕೂದಲು ಉದುರುವುದು, ಬೇಗ ಬಿಳಿಯಾಗೋದನ್ನು ಕೂಡ ಇದು ತಡೆಯುತ್ತೆ, ಹಾಗೆ ಚರ್ಮಕ್ಕೆ ಕಾಂತಿಯನ್ನು ಕೂಡ ಇದು ನೀಡುತ್ತೆ. ಇನ್ನು ರಕ್ತ ಶುದ್ಧೀಕರಣಕ್ಕೂ ಕೂಡ ಇದು ಉಪಯುಕ್ತ. ರಕ್ತದೋಷ, ಪಿತ್ತದ ತೊಂದರೆ, ದೌರ್ಬಲ್ಯದಲ್ಲೂ ಕೂಡ ಇದು ಸಹಾಯಕವಾಗುತ್ತೆ. ಇನ್ನು ಡಯಾಬಿಟೀಸ್ ಅಂದರೆ ಮಧುಮೇಹದಲ್ಲೂ ಕೂಡ ಸಹಾಯಕ ಆಗುತ್ತೆ. ಅಂದರೆ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಿಸಲು ಕೂಡ ಇದು ಸಹಕಾರಿಯಾಗುತ್ತೆ. ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೂ ಇದು ಒಳ್ಳೆಯದು. ಹಾಗೆ ಮೂತ್ರದ ತೊಂದರೆಗಳಲ್ಲೂ ಕೂಡ ಇದು ಉಪಯುಕ್ತ ಆಗುತ್ತೆ. ಹಾಗೆ ಇನ್ನು ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ಆಮಲಕ್ಕಿ ಅಂದರೆ ನೆಲ್ಲಿಕಾಯಿ ಏನಿದೆ ಅದು ಕಣ್ಣುಗಳ ದಣಿವನ್ನು ಕೂಡ ಕಡಿಮೆ ಮಾಡುತ್ತೆ, ಹಾಗೆ ದೃಷ್ಟಿಯ ಶಕ್ತಿಯನ್ನು ಕೂಡ ಅದು ಸುಧಾರಿಸುತ್ತೆ. ಮಲಬದ್ಧತೆ, ಮೂಲವ್ಯಾಧಿ ಇಂತಹ ರೋಗಗಳಲ್ಲೂ ಕೂಡ ನೆಲ್ಲಿಕಾಯಿ ಬಹಳ ಉಪಯುಕ್ತ ಆಗುತ್ತೆ. ಇನ್ನು ನೆಲ್ಲಿಕಾಯನ್ನು ಜನರಲ್ ಆಗಿ ಹೇಗೆ ನಾವು ಸೇವಿಸಬೇಕು ಅನ್ನೋದಾದರೆ ಆಮಲಕ್ಕಿ ಚೂರ್ಣ ಆದರೆ 3 ರಿಂದ 5 ಗ್ರಾಮು ಪ್ರತಿದಿನ ಬಿಸಿನೀರು ಅಥವಾ ಜೇನುತುಪ್ಪದ ಜೊತೆಗೆ ನಾವು ಸೇವಿಸ್ಬೋದು. ಹಾಗೆ ಆಮಲಕ್ಕಿಯ ಜ್ಯೂಸ್ ಆದರೆ 10 ರಿಂದ 15 ml. ಹಾಗೆ ಚ್ಯವನಪ್ರಾಶ ಆಗಿದ್ದರೆ ಅದನ್ನು ಪ್ರತಿದಿನ ಬೆಳಿಗ್ಗೆ ನಿಯಮಿತವಾಗಿ ಖಾಲಿ ಹೊಟ್ಟೆಗೆ ನಾವು ಸೇವಿಸ್ಬೋದು. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೇವಿಸಬಾರ್ದು. ಇನ್ನು ಲೂಸ್ ಮೋಷನ್ ಅಂತಹ ಯಾವುದೇ ಕಾಯಿಲೆಗಳಿದ್ದರೂ ಕೂಡ ವೈದ್ಯರ ಸಲಹೆ ಪಡೆದು ಉಪಯೋಗ ಮಾಡೋದು ಬಹಳ ಅಗತ್ಯ ಆಗುತ್ತೆ. ಹಾಗೆ ಶೀತ ಪ್ರಕೃತಿ ಇರುವವರು ಕೂಡ ಇದನ್ನು ಹೆಚ್ಚು ಸೇವಿಸಬಾರದು. ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಪಿತ್ತ ಪ್ರಕೃತಿ ಇರುವವರು ಮೊಡವೆಯಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಊಟಕ್ಕೆ ಅರ್ಧ ಗಂಟೆ ಮೊದಲು ನೆಲ್ಲಿಕಾಯಿ ಚೂರ್ಣವನ್ನು ತುಪ್ಪದ ಜೊತೆ ಸೇವಿಸುವುದು ಒಳ್ಳೆಯದು. ಹಾಗೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಎಸಿಡಿಟಿ, ಜಾಯಿಂಟ್ ಪೇನ್ ಅಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ರಾತ್ರಿ ವೇಳೆ ನೆಲ್ಲಿಕಾಯಿ ಚೂರ್ಣವನ್ನು ಎಳ್ಳೆಣ್ಣೆ ಜೊತೆಗೆ ಸೇವಿಸುವುದು ಬಹಳ ಉಪಯುಕ್ತ. ಅದಾದ ನಂತರ ಬೆಚ್ಚಗಿನ ಬಿಸಿ ಬಿಸಿ ನೀರನ್ನು ಕುಡಿಯುವುದು ಬಹಳ ಉಪಯುಕ್ತ ಆಗತ್ತೆ. ಇನ್ನು ಒಬೇಸ್ ಪರ್ಸನ್ ಅಂದರೆ ದಪ್ಪಗಿರೋರು ತೆಳ್ಳ ಆಗಬೇಕು ಅಂದರೆ 1 ಚಮಚ ನೆಲ್ಲಿಕಾಯಿ ಚೂರ್ಣವನ್ನು ಜೇನುತುಪ್ಪದ ಜೊತೆಗೆ ಖಾಲಿ ಹೊಟ್ಟೆಗೆ ಬೆಳಗಿನ ಜಾವ ಸೇವಿಸುವುದು ಒಳ್ಳೆಯದು. ಸರಳವಾಗಿ ಹೇಳೋದಾದರೆ ನೆಲ್ಲಿಕಾಯಿ ನಮಗೆ ರೋಗ ನಿರೋಧಕ ಶಕ್ತಿ, ಜೀರ್ಣಶಕ್ತಿ ಹಾಗೆ ಯೌವನ ರಕ್ಷಣೆಯನ್ನು ಮಾಡುತ್ತೆ. ಸರಿಯಾಗಿ ಬಳಸಿದ್ರೆ ದೇಹ, ಮನಸ್ಸು, ಆರೋಗ್ಯ ಈ 3 ಕೂಡ ಲಾಭವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.